ವೈರಲ್ ಸ್ಟಾರ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಎಷ್ಟು ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಅವ್ರ ಯೋರ್ ಡಾಟರ್ ಅಂಡ್ ಮತ್ತೆ ಸನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ, ತಂದೆ ತಾಯಿಗಳ ಒಂದು ಸಂಸ್ಕಾರದಲ್ಲಿ ಬೆಳೆಸಿದ್ರೆ ಮಕ್ಕಳು ಹೇಗೆ ಎನ್ಲೈಟ್ ಆಗ್ತಾರೆ, ಎಲ್ಲಾ ಟ್ಯಾಲೆಂಟ್ ಜೊತೆ ಕೂಡ್ಕೊಂಡಿರ್ತಾರೆ ಅಂದ್ರೆ ಐ ಥಿಂಕ್ ನಿಮ್ ಮಕ್ಕಳು ಬೆಟರ್ ಎಕ್ಸಾಂಪಲ್ ಅನ್ಬೋದು. ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಥಿಂಗ್ ಸರ್. ಬಿಕಾಸ್ ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿದಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಬಟ್ ಅದನ್ನ ತುಂಬಾ ಲೈಟ್ ಆಗಿ ತಗೊಂಡು ತುಂಬಾ ಕ್ಯಾಶುಯಲ್ ಆಗಿ, ಹಾಗೆ ಅವರಲ್ಲಿರೋ ಪ್ರತಿಭೆನ ಅವರಲ್ಲೇ ಆಗಿರೋಕೆ ಬಿಟ್ಟಿದ್ದೀರಾ. ಎಷ್ಟೊಂದು ಕಡೆ ಹೋದಾಗ ಅವರು ವೆಡ್ಡಿಂಗ್ ಅಲ್ಲಿ ಕೂಡ ನಿಮ್ ಜೊತೆ ಹಾಡು ಹೇಳಿದ್ದು ವಿಡಿಯೋಸ್ ವೈರಲ್ ಆಗಿದೆ. ರೀಸೆಂಟ್ ಆಗಿ ಮಗಳ ಜೊತೆ ಡ್ಯಾನ್ಸ್ ಮಾಡಿದ್ದು ವಿಡಿಯೋ. ಅವ್ರಿಗೆ ಮುಂಚಿಂದ ನಿಮ್ಮನ್ನ ಯಾರು ಇನ್ಸ್ಪಿರೇಷನ್ ಅಂತ ತಗೊಂಡಿದ್ದಾರೆ ಸರ್? ಮನೆಯವರನ್ನೇ ನೋಡಿದ್ರೆ ಅದೇ ಇನ್ಸ್ಪಿರೇಷನ್ ಅಂತಂದ್ರೆ ನಮ್ಮ ಇಡೀ ಕುಟುಂಬದಲ್ಲಿ ಎಲ್ಲರೂ ನಾವು ಕಲಾಕ್ಷೇತ್ರದಲ್ಲೇ ಇದ್ದೀವಿ, ಎಲ್ಲರೂ ಪ್ರತಿಯೊಬ್ಬರೂ ಕೂಡ. ಹಾಗಾಗಿ ಆ ಕ್ಷೇತ್ರದಲ್ಲೇ ಅವರು ಇರ್ತಾರೆ ಅನ್ನೋದು ನನಗೆ ಮೊದಲಿಂದ ಗೊತ್ತಿತ್ತು. ಜೊತೆಗೆ ಅಂದರೆ ನಾವು ಏನು ಯಾವತ್ತೂ ಅವ್ರಿಗೆ ಇದೇ ಮಾಡಿ ಅದೇ ಮಾಡಿ ಅಂತ ಯಾವತ್ತೂ ಹೇಳಲಿಲ್ಲ ಅವ್ರಿಗೆ. ಅದು ಅವರಿಂದ ಅದು ಅವ್ರಿಗೆ ಮೊದಲಿಂದ ಅದು ಬಂದಿದೆ. ಈಗ ಸಿನಿಮಾ ಕೂಡ ನನ್ನ ಮಕ್ಕಳು, ಇಬ್ಬರು ಮಕ್ಕಳು ತುಂಬ ಚಿಕ್ಕಂದಿಂದಲೂ ತುಂಬ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದಾರೆ. ಅಂದರೆ ಜಗತ್ತಿನ ಅತ್ಯದ್ಭುತ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಭಾಷೆಗಳು ಅವ್ರಿಗೆ ಬರ್ತಾವೆ ಕೂಡ. ಅಂದರೆ ಕನ್ನಡ, ತೆಲುಗು, ತಮಿಳು ಬರುತ್ತೆ, ಮರಾಠಿ ಬರುತ್ತೆ, ಇಂಗ್ಲೀಷ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ. ಹಾಗಾಗಿ ಇದಲ್ದೇ ನಾನು ಹೇಳಿದ್ನಲ್ಲ, ಜಗತ್ತಿನ ಬೇರೆ ಬೇರೆ ಭಾಷೆಗಳ ಒಳ್ಳೊಳ್ಳೆ ಸಿನಿಮಾಗಳನ್ನು ಅವರು ನೋಡಿದ್ದಾರೆ. ಅಂದರೆ ತುಂಬ ಆಸಕ್ತಿಯಿಂದ ನೋಡ್ತಾರೆ, ಎಷ್ಟೋ ವಿಷಯಗಳನ್ನು ಅದನ್ನು ಗ್ರಹಿಸ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಾಗಿ ಅದು ಮೊದಲಿಂದ ಚಿಕ್ಕಂದಿಂದಲೂ ಸಿನಿಮಾ ಅಂದರೆ ಇಟ್ಸ್ ಕಲ್ಮಿನೇಷನ್ ಆಫ್ ಎವ್ರಿ ಆರ್ಟ್ ಪಾಸಿಬಲ್. ಹಾಗಾಗಿ ಅದು ಡ್ಯಾನ್ಸ್ ಆಗಿರಬಹುದು, ಹಾಡುಗಾರಿಕೆ ಆಗಿರಬಹುದು, ಎಲ್ಲವೂ ಅಭಿನಯ ಆಗಿರಬಹುದು, ಎಲ್ಲವೂ. ಸೊ ಈಗ ಮಗನ ಬಗ್ಗೆ ಒಂದಷ್ಟು ಇಂಟ್ರಡಕ್ಷನ್ ಆಯ್ತು. ಸೊ ಯಾವಾಗ ನಾವು ಅವ್ರನ್ನ ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡ್ಬೋದು ಅಂತ, ಬಿಕಾಸ್ ತುಂಬಾ ಜನಕ್ಕೆ ಅದೊಂದು ತುಂಬಾ ಜನ ಕೇಳ್ತಾನೂ ಇದ್ದಾರೆ, ತುಂಬಾ ಜನ ನಿರ್ದೇಶಕರು, ನಿರ್ಮಾಪಕರು ಬರ್ತಾನೂ ಇದ್ದಾರೆ. ಒಳ್ಳೆ ಕಥೆ ಸಿಕ್ಕಿದಾಗ ಖಂಡಿತವಾಗ್ಲೂ ಮಾಡ್ತಾರ. ನಿಜವಾಗ್ಲೂ ಕೆಲಸ ಮಾಡ್ತೀರಾ, ಫೀಲ್ಡ್ ಹೋಗಿ ಕೆಲಸ ಮಾಡ್ತೀರಾ. ಅದು ತುಂಬಾ ಒಂಥರ ಈ ಯಾವ್ದೋ ಫೋಟೋಗೋಸ್ಕರನೋ ಪೋಸ್ಟ್ ಕೊಡೋಕ್ಕೋಸ್ಕರನೋ ನೀವು ಸ್ವಚ್ಛತಾ ಅಭಿಯಾನಗಳು ಸ್ಟಾರ್ಟ್ ಮಾಡಿಲ್ಲ. ತುಂಬಾ ಚಿಕ್ಕದ ಒಂದು ಎಲ್ಲೋ ಹೋಗಿ ನೀವು ಇಲ್ಲಿ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು ಅಂತ ನೀವು ಒಂದು ಮೆಸೇಜ್ ಕೊಡ್ತೀರಾ. ಅದು ವರ್ಕ್ ಆಗ್ಲಿಲ್ವಾ, ಅದ್ರಲ್ಲಿ ಕ್ಲೀನ್ ಆಗೋರ್ಗೆ ನಿಲ್ಸಿ ಮಾಡಿಸೋವಂಥ ಒಂದು ಎಷ್ಟೊಂದ್ ಕಡೆ ನೀವು ಅದನ್ನ ಕ್ಲೀನ್ ಮಾಡಿದ್ರೆ ಅದ್ರಲ್ಲಿ ಯಾವುದೋ ಒಂಥರ ನಿಮ್ಗೆ ಬೇಜಾರು ಅನ್ನೋದಿಲ್ಲ.